ಬೊಮ್ಮಾಯಿ ಇವತ್ತು ಮುಳುಗಿ ಹೋಗ್ಬಿಟ್ಟಿದ್ರು. 3-4 ದಿನಗಳಲ್ಲಿ ಸಂಪುಟ ಸರ್ಜರಿಗೆ ಉತ್ತರ ಸಿಗುತ್ತೆ ಅಂತಾನೂ ಹೇಳಿದ್ರು. ಈ ಮಧ್ಯೆ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ದಿಢೀರ್ ದೆಹಲಿಗೆ ಹಾರಿದ್ದಾರೆ. ಸಂಪುಟ ವಿಸ್ತರಣೆ ಆಗಿದ್ದೆ ಆದ್ರೆ ಈ ಸಲ ಎಲ್ಲರ ಕಣ್ಣು ವಿಜಯೇಂದ್ರ ಮೇಲೆ ಬೀಳೋದು ಶತಸಿದ್ಧ. ಯಾಕಂತೀರಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಸಚಿವ ಸಂಪುಟದ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ನಡ್ಡಾ ಅವರ ಜೊತೆಗೆ ಮಾತಾಡಿ ಸೂಕ್ತ ತೀರ್ಮಾನ ತೆಗೆದುಕೊಳ್ತೇವೆ. ಬರುವಂಥ 2-3 ದಿವಸದ ಬೆಳವಣಿಗೆ ಆಧಾರದ ಮೇಲೆ ನಾವು ನಿರ್ಣಯವನ್ನು ಹೇಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ದೆಹಲಿಯಲ್ಲಿ ಇವತ್ತು ಸಿಎಂ ಬಸವರಾಜ ಬೊಮ್ಮಾಯಿ ಕೊಟ್ಟ ಹೇಳಿಕೆ ಇದು. ಸಂಪುಟ ವಿಸ್ತರಣೆ ಪುನರಚನೆ ವಿಷಯದ ಬಗ್ಗೆ ಮೌನವಾಗಿದ್ದ ಸಿಎಂ ಇವತ್ತು ಅಮಿತ್ ಶಾ ಅವರ ಜೊತೆ ಸಂಪುಟಕ್ಕೆ ಸರ್ಜರಿ ಮಾಡುವ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಬೊಮ್ಮಾಯಿ ಮಾತುಕತೆ ನಡೆಸಿದ್ದು ಜೆಪಿ ನಡ್ಡಾ ಜೊತೆ ಚರ್ಚೆ ಮಾಡಿ ಹೇಳ್ತೀನಿ ಅಂತ ಅಮಿತ್ ಶಾ ಸೂಚಿಸಿದ್ದಾರಂತೆ. ಸಚಿವ ಸಂಪುಟದ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ರಾಜಕೀಯ ಸ್ಥಿತಿಗತಿಗಳು, ಸಂಪುಟದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ಹಿನ್ನೆಲೆ ಏನು ಬೇಕೋ ಎಲ್ಲವೂ ಕೂಡ ಚರ್ಚೆ ಆಗಿದೆ. ಮತ್ತು ನಿನ್ನೆ ಸುಪ್ರೀಂ ಕೋರ್ಟಿನ ಆದೇಶ, ಅದರ ಪರಿಣಾಮಗಳು, ಎಲೆಕ್ಷನ್ ಕಮಿಷನ್ ಏನು ನಿರ್ಧಾರ ತೆಗೆದುಕೊಳ್ತದೆ, ಇವೆಲ್ಲವೂ ಕೂಡ ಸಚಿವ ಸಂಪುಟದ ಒಂದು ತೀರ್ಮಾನಗಳ ಪ್ರಭಾವ ಬೀರೋದು. ಅವೆಲ್ಲವನ್ನು ಕೂಡ ತಿಳಿಸಿದ್ದೇನೆ. ಅವರೆಲ್ಲವನ್ನೂ ಸುದೀರ್ಘವಾಗಿ ಕೇಳಿ ನಡ್ಡಾ ಅವರ ಜೊತೆಗೆ ಮಾತಾಡಿ, ಪ್ರಮುಖರೆಲ್ಲ ಜೊತೆಗೆ ಮಾತನಾಡಿ ಸೂಕ್ತ ತೀರ್ಮಾನ ತೆಗೆದುಕೊಳ್ತೇವೆ. ಬರುವಂಥ 2-3 ದಿವಸದ ಬೆಳವಣಿಗೆ ಆಧಾರದ ಮೇಲೆ ನಾವು ನಿರ್ಣಯವನ್ನು ಹೇಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಸಂಪುಟ ಸೇರುವವರ ಪಟ್ಟಿಯಲ್ಲಿ ಬಿವೈ ವಿಜಯೇಂದ್ರ ಹೆಸರು ಸಿಎಂಗೆ ಕಬ್ಬಿಣದ ಕಡಲೆ ಆಯ್ತ. ಬಿವೈ ವಿಜಯೇಂದ್ರ ಮಂತ್ರಿ ಸ್ಥಾನ ಅಲಂಕರಿಸುವವರ ಪಟ್ಟಿಯಲ್ಲಿರೋ ಅತಿ ದೊಡ್ಡ ಹೆಸರು. ಯಡಿಯೂರಪ್ಪನವರ ಬದಲಾವಣೆ ಬಳಿಕ ವಿಜಯೇಂದ್ರಗೆ ಡಿಸಿಎಂ ಪಟ್ಟ ಕಟ್ತಾರೆ ಅನ್ನೋ ಮಟ್ಟಿಗೆ ಸುದ್ದಿ ಆಗಿತ್ತು. ಆದರೆ ಆಗ ಆಗಲಿಲ್ಲ. ಈಗ ಸಂಪುಟ ಸರ್ಜರಿ ಮತ್ತೆ ಮುನ್ನೆಲೆಗೆ ಬರ್ತಿದ್ದಂತೆ ವಿಜಯೇಂದ್ರಗೆ ಮಂತ್ರಿ ಸ್ಥಾನ ಸಿಗುತ್ತಾ ಅನ್ನೋ ಗಂಭೀರ ಚರ್ಚೆ ದೆಹಲಿ ಮಟ್ಟದಲ್ಲೂ ಮಾರ್ದನಿಸ್ತಿದೆ. ಆದರೆ ವಿಜಯೇಂದ್ರ ಹೆಸರು ಕೇಳಿ ಬರ್ತಿರೋದು ಬೊಮ್ಮಾಯಿ ಪಾಲಿಗೆ ಕಬ್ಬಿಣದ ಕಡಲೆಯಾಗಿದೆ. ಬಿವೈ ವಿಜಯೇಂದ್ರ ಶಾಸಕರಲ್ಲ, ಎಂಎಲ್ಸಿನೂ ಅಲ್ಲ. ಬಿಎಸ್ವೈ ಪುತ್ರ, ಲಿಂಗಾಯತ ನಾಯಕರಷ್ಟೇ. ವಿಜಯೇಂದ್ರ ಸೇರ್ಪಡೆಯಾದ್ರೆ ಸರ್ಕಾರಕ್ಕೆ ಕಳಂಕ ಭೀತಿ. ವಿಜಯೇಂದ್ರ ವಿರುದ್ಧ ಸ್ವಪಕ್ಷದವರೇ ಆರೋಪ ಮಾಡಿದ್ದಾರೆ. ವಿಶ್ವನಾಥ್, ಯತ್ನಾಳ್ ಸೇರಿ ಹಲವರು ಆರೋಪ ಮಾಡುತ್ತಿದ್ದಾರೆ. ಈಗ ಸಂಪುಟಕ್ಕೆ ಸೇರಿಸಿಕೊಂಡ್ರೆ ಸ್ವಪಕ್ಷದಲ್ಲೇ ವಿರೋಧ ಸಾಧ್ಯತೆ. ಜೊತೆಗೆ ಯಡಿಯೂರಪ್ಪ ಮತ್ತೆ ಪವರ್ ಸೆಂಟರ್ ಆಗುವ ಚಿಂತೆ. ಹಾಗಂತ ಕಡೆಗಣಿಸಿದ್ರು ಬಿಎಸ್ವೈ ವಿರೋಧ ಕಟ್ಟಿಕೊಂಡಂತೆ. ಮುಂದಿನ ಚುನಾವಣೆಯಲ್ಲಿ ಲಿಂಗಾಯತ ಮತ ಕುಗ್ಗುವ ಭಯ. ಹೀಗಾಗಿನೇ ಸಂಪುಟ ವಿಸ್ತರಣೆ ವಿಳಂಬ ಅನ್ನೋ ಮಾತುಗಳೂ ಇವೆ. ವಿಜಯೇಂದ್ರ ಅವರು ಸಂಪುಟ ಸೇರ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈ ಸಲ ಸಂಪುಟ ಸರ್ಜರಿ ಆದ್ರೆ ಹಿರಿಯ ಸಚಿವರ ತಲೆದಂಡ ಆಗುತ್ತೆ ಅನ್ನೋದಕ್ಕೆ ಹಲವು ಸಂಗತಿಗಳು ಇವತ್ತು ನಡೆದಿವೆ. ಕುರ್ಚಿ ಟೆನ್ಷನ್, ಬೊಮ್ಮಾಯಿ ಜೊತೆ ನಿರಾಣಿ ಓಡಾಟ. ಹೂಡಿಕೆ ಸಮಾವೇಶಕ್ಕಷ್ಟೇ ದೆಹಲಿಗೆ ಹೋಗ್ತಿದ್ದೀನಿ ಎಂದಿದ್ದ ಬೊಮ್ಮಾಯಿ ಇವತ್ತು ಅಮಿತ್ ಶಾ ಜೊತೆ ಕ್ಯಾಬಿನೆಟ್ ವಿಷಯನೂ ಚರ್ಚೆ ಮಾಡಿದ್ರು. ಸಂಪುಟ ಪುನರಚನೆ ಆದ್ರೆ ನಿರಾಣಿ ಅವರನ್ನ ಕೈಬಿಡ್ತಾರೆ ಅನ್ನೋ ಮಾತುಗಳಿವೆ. ಹಾಗಾಗಿನೇ ನಿರಾಣಿ ಮುಖ್ಯಮಂತ್ರಿಗಳನ್ನು ಬಿಟ್ಟು ಎಲ್ಲೂ ಹೋಗ್ತಿಲ್ಲ. ಆರ್ಗ ಜ್ಞಾನೇಂದ್ರಗೆ ಕೊಕ್ ಫಿಕ್ಸ. ದಿಢೀರ್ ದೆಹಲಿಗೆ ಹಾರಿದ್ಯಾಕೆ ಗೃಹ ಸಚಿವರು? ಬೆಳಿಗ್ಗೆ ಅಷ್ಟೇ ಆರ್ಗ ಜ್ಞಾನೇಂದ್ರ ಮಾತಾಡಿದ್ರು. ಗೃಹ ಖಾತೆಯಲ್ಲಿ ನಾನು ಸಾಕಷ್ಟು ಪಳಗಿದ್ದೀನಿ, ನನಗೆ ಖಾತೆ ಬದಲಾವಣೆ ಬೇಕಿಲ್ಲ ಅಂತ. ಆದರೆ ಸಂಜೆ ಆಗ್ತಿದ್ದಂತೆ ದೆಹಲಿಯಿಂದ ಆರ್ಗ ಜ್ಞಾನೇಂದ್ರಗೆ ಬುಲಾವ್ ಬಂದಿದ್ದು ದಿಢೀರ್ ದೆಹಲಿಗೆ ಹಾರಿದ್ದಾರೆ. ಸಹಜವಾಗಿ ಇದು ಹಿರಿಯ ಸಚಿವರನ್ನ ಸಂಪುಟದಿಂದ ಕೈಬಿಡುತ್ತಾರೆ ಅನ್ನೋದಕ್ಕೆ ಪುಷ್ಟಿ ಕೊಟ್ಟಿದೆ. ನಿಮ್ಗೇನ್ ಅನ್ಸುತ್ತೆ ಹೇಳಿ? ನನ್ಗೆ ಸಾಕು ಅಂತ ಹೇಳಿ ಅನ್ಸೋದೇ ಇಲ್ಲ. ಇದೊಂದು ಚಾಲೆಂಜ್ ಆಗಿ ತಗೊಂಡು ಯಾರು ಬೇಕಾದ್ರೂ ಹೇಳ್ರಿ, ನಮ್ಮ ಹೈಕಮಾಂಡ್ ಏನ್ ನಿರ್ಧಾರ ತಗೊಳುತ್ತೆ ಅದ್ರ ಬದ್ರು. ನೋಡಿ, ನನಗೆ ಈಗ ಇದರಲ್ಲಿ ಅನುಭವ ಬಂದ್ಬಿಟ್ಟಿದೆ. ಈಗ ಎಕ್ಸ್ಪರ್ಟ್ ಆಗಿದ್ದೀನಿ ನಾನು. ಸಂಪುಟ ಲಿಸ್ಟ್ನಲ್ಲಿರೋ ರಾಜು ಗೌಡಗೆ ಆಡಿಯೋ ಶಾಕ್. ಸುರಪುರ ಶಾಸಕ ರಾಜು ಗೌಡ ಸಂಪುಟ ಸೇರುವವರ ಪಟ್ಟಿಯಲ್ಲಿರೋ ಯುವ ನಾಯಕ. ಆದ್ರೆ ಇವತ್ತು ರಾಜು ಗೌಡ ವಿರುದ್ಧ ಆಡಿಯೋ ವೈರಲ್ ಆಗಿದೆ. ಸರ್ಕಾರಿ ಕೆಲಸ ಕೊಡಿಸುವುದಾಗಿ ರೇಖಾ ಎಂಬ ಮಹಿಳೆ ರಾಜು ಗೌಡ ಹೆಸರಲ್ಲಿ ವಂಚನೆ ಮಾಡಿರೋ ಆಡಿಯೋ ವೈರಲ್ ಆಯಿತು. ನನಗೆ ಬಂದ ತಕ್ಷಣ ಫೋನ್ ಮಾಡಿ ಅಲ್ಲಿ ತನಕ ಅಮೌಂಟ್ ಹಾಕಲ್ಲ, ಬಂದ ಮೇಲೆ ನಾನು ಅಮೌಂಟ್ ಹಾಕಲ್ಲ. ನನ್ಗೆ ಎಷ್ಟು ಟೆನ್ಷನ್ ಇದೆ ಗೊತ್ತಾ? ನೀವು ಅಂತೀರಾ ಸರ್, ನೋಡಿ ಮನುಷ್ಯಂದು ಈಗ ನಿಮ್ ರಾಜಗೌಡ್ರು ಅಲ್ಲೇ ಇದ್ರಂತ ನನ್ನ ಫ್ರೆಂಡ್ ಫೋನ್ ಮಾಡಿದ್ದ.
ಈ ಆಡಿಯೋ ಬಗ್ಗೆ ನ್ಯೂಸ್ 18 ವರದಿ ಮಾಡುತ್ತಿದ್ದಂತೆ ಶಾಸಕ ರಾಜುಗೌಡ ಪ್ರತಿಕ್ರಿಯೆ ಕೊಟ್ಟರು. 2-3 ದಿನದಲ್ಲಿ ಸಂಪುಟ ವಿಸ್ತರಣೆ ಆಗುತ್ತೆ. ನನ್ನ ಹೆಸರು ಲಿಸ್ಟ್ನಲ್ಲಿದ್ದು ಅದನ್ನು ತಪ್ಪಿಸೋಕೆ ಮಾಡಿರೋ ಕೈವಾಡ, ಇದರಲ್ಲಿ ಮಹಾನಾಯಕನ ಕೈವಾಡ ಇದೆ ಅಂತ ಬಾಂಬ್ ಹಾಕಿದ್ದಾರೆ. ಇಲ್ಲ, ನಾನೇನು ಬಹಿರಂಗ ಪಡಿಸಂಗಿಲ್ಲ ಹೆಸರು. ಆ ಮಹಾನಾಯಕರಿಗೆ ನಾಯಕ ಅಲ್ಲ, ನಾಯಕರಿಗೆ ಆಲ್ರೆಡಿ ಮೆಸೇಜ್ ಮುಟ್ಟಿರ್ತದ. ಅವರೇ ತಾವು ಕನ್ನಡ ಎದುರಿಗೆ ನಿಂತು ಮಾತಾಡೋಂಥ ಪರಿಸ್ಥಿತಿ ಆಗಲ್ಲ. ಯಾಕಂದ್ರೆ ಅವರಿಗೆ ನಾವೇನಾದರೂ ಕೆಟ್ಟದ್ದು ಮಾಡಿದ್ದೀವಪ್ಪ ಅಂದ್ರೆ ಅವ್ರು ಮಾಡಲಿ. ಸಂಪುಟ ವಿಸ್ತರಣೆಗೆ ಇರೋದು 7ರಿಂದ 10 ದಿನ ಅಷ್ಟೇ. ಸಂಪುಟ ವಿಸ್ತರಣೆಯೋ ಪುನರಚನೆಯೋ ಗೊತ್ತಿಲ್ಲ. ಬೊಮ್ಮಾಯಿ ಟೀಮ್ ಬದಲಾವಣೆಗೆ ಸೇರ್ಪಡೆ ಆಗೋರಿಗೆ ಇರೋದು 7ರಿಂದ 10 ದಿನ ಟೈಮ್ ಅಷ್ಟೇ. ಯಾಕಂದ್ರೆ ಬಿಬಿಎಂಪಿ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸಬೇಕು. 2 ವಾರದಲ್ಲಿ ನೋಟಿಫಿಕೇಶನ್ಗೆ ಸುಪ್ರೀಂ ಹೇಳಿದೆ. ಜೂನ್ ಮೊದಲ ವಾರದಲ್ಲಿ ಪರಿಷತ್ ಚುನಾವಣೆ, ಜುಲೈನಲ್ಲಿ ರಾಜ್ಯಸಭೆ ಚುನಾವಣೆ ನಡೆಸಲೇಬೇಕು. ನೀತಿ ಸಂಹಿತೆ ಇದ್ದಾಗ ಸಂಪುಟ ಸರ್ಜರಿ ಆಗಲ್ಲ. ಹೀಗಾಗಿ 7ರಿಂದ 10 ದಿನದಲ್ಲಿ ಸಂಪುಟ ವಿಸ್ತರಣೆಯೋ ಪುನರಚನೆಯೋ, ಯಾರು ಇನ್ ಯಾರು ಔಟ್ ಅನ್ನೋದು ನಿರ್ಧಾರ ಆಗಬೇಕು. ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಈ ಸಲ ಸಂಪುಟ ಸರ್ಜರಿ ಫೈನಲ್ ಆಗುತ್ತೆ. ಇಲ್ಲ ಅಂದ್ರೆ ಮತ್ಯಾವತ್ತೂ ಸಂಪುಟ ವಿಸ್ತರಣೆ ಪುನರಚನೆ ಅನ್ನೋದೇ ಚರ್ಚೆ ಆಗಲ್ಲ ಅನ್ನೋದು ಬಿಜೆಪಿ ಮೂಲಗಳ ಮಾಹಿತಿ. ನೋಡೋಣ ದೆಹಲಿಯಿಂದ ಬೊಮ್ಮಾಯಿಯವರು ಏನ್ ಸುದ್ದಿಯನ್ನ ತರ್ತಾರೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.